ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಅಥವಾ ಎರಡು ಚಾಪ್ಟರ್ ಇರೋದು ಕಾಮನ್. ಆದ್ರೆ ಇವತ್ತು ನಮ್ಗೆ ಎಷ್ಟಿದ್ದಾರೆ? ಒಬ್ಬ ಫಾರ್ಮರ್, ಬಿಕಮಿಂಗ್ ಎ ಪೊಲೀಸ್ ಆಫೀಸರ್, ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ದೆನ್ ಪೊಲಿಟಿಷಿಯನ್, ಮಿನಿಸ್ಟರ್. ಬಾಲ್ಯದ ದಿನಗಳಿಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಅವಾಗ ಬೆಳಗ್ಗೆ ಊಟ ಮಾಡೋದ್ರೆ ಸಾಯಂಕಾಲದವರೆಗೂ ಊಟ ಇರಲಿಲ್ಲ. ನಮಗೆ ಬಸ್ ಇರಲಿಲ್ಲ, ಮತ್ತೆ ರಸ್ತೆಗಳಿರಲಿಲ್ಲ. ಎಲ್ಲ ಕೆರೆ ಕಟ್ಟೆಗಳು, ಮಳೆಗಾಲ ಬಂದ್ರೆ ಸೊಂಟದವರೆಗೂ ನೀರಲ್ಲಿ ಕೆಸರಲ್ಲಿ ಇದೆಲ್ಲ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸೊ ಕಷ್ಟದಾಯಕವಾದಂಥ ಜೀವನ ಅವಾಗ. ಆಮೇಲೆ ನಾವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ರಾಜ್ಕುಮಾರ್ದೊಂದು ಪಿಕ್ಚರ್ ಬಂತು, ಆನಂದ್ ಅಂತ, ನಾನಿಂದ ಮರೆಯಲಾರೆ. ಅವಾಗ ಬೆಲ್ಪಾಟ ಮಕ್ಕಳು ಹೋದ್ರೆ ಆನಂದ್ ಅನ್ನೋದು. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದ್ಮೇಲೆ ಎಷ್ಟು ಚಾಲೆಂಜಸ್ ಇತ್ತು ಸರ್ ಅಲ್ಲಿ? ಇಟ್ ವಾಸ್ ಅ ವೆರಿ ಟಫ್ ಪ್ಲೇಸ್. ಅಲ್ಲಿ ಒಬ್ಬ ನಮ್ಮ ಕಾನ್ಸ್ಟೇಬಲ್ ಕೈನೇ ಕತ್ತರಿಸ್ಬಿಟ್ಟಿದ್ರು. ಹೌದು, ಸೀದಾ ಹೋಗಿ ಆ ದೇವಸ್ಥಾನ ಮುಂದೆ ಹೋದೆ. ಇಬ್ಬರೇ ಬಂದಿದ್ದೀವಿ, ಏನು ಮಾಡ್ತೀವಿ ಮಾಡಿ ತಾಕತ್ತಿದೆ ಗಂಡು ಮಕ್ಕಳಿದ್ದೀವಿ. ನನಗೆ ಕೊಂಡಬಿಟ್ಟ ಸಿಂಹಮ್ಮ ಅಂತ ಹೆಸರು, ಆಂಧ್ರ ಇನ್ಫ್ಲುಯೆನ್ಸರ್. ಸಿನಿಮಾಗೆ ಬರಬೇಕು ಅಂತ ನಮ್ಗೆ ಏನಕ್ಕೆ ಅನಿಸ್ತು ಸರ್? ಅದು ಅಲ್ಲಿ ಶೀಟ್ ಸೈನ್ ಹಾಕಿದ್ನಲ್ಲ, ಆ ಪೇಪರ್ ಕಾಪಿ ಇಟ್ಕೊಂಡು ನನಗೆ ಅದೇ ಒಂದು ಹೆಮ್ಮೆ. ಆಮೇಲೆ ನನ್ನ ಕ್ಯಾರೆಕ್ಟರ್ ನೋಡಿ ಒಳಗಡೆ ಎಲ್ಲ ಬೈತಾ ಇದ್ರು, ಅವನ ಮಗ. ಇದರಲ್ಲಿ ಒಂದ್ಸರಿ ಮನೆ ಅಡ ಇಟ್ಟಿದ್ರಿ ತಾವು. ಸಿನಿಮಾ ರಂಗ ಭಾಳ ಕೆಟ್ಟದ್ದು. 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬಿಡು, ನಿಮ್ಮ ಜೊತೆ ಸಿನಿಮಾ ಬೇಡ. ಸಿನಿಮಾದಲ್ಲಿ ಹೆಂಗೆ ಅಂದರೆ ಸಕ್ಸಸ್ಗೆ 100 ಜನ ಬಂದರು, ಫೇಲ್ಯೂರ್ ಅನಾಥ ಅಂತ. ಅವಾಗ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಶಂಕರ್ನಾಗ್ ಎಕ್ಸ್ಪೈರ್ ಆಗ್ಬಿಟ್ರು. ರಾಜಕೀಯಕ್ಕೆ ಬಂದವರು ತಾವು ಮಿನಿಸ್ಟ್ರಿ ಬರೋದು ಎಷ್ಟು ಕಷ್ಟ ಆಯಿತು, ಎಷ್ಟು ಕಠಿಣ ಆಯಿತು ನಿಮಗೆ? ಜಿಡ್ಡಿಡ್ದು ಅಂತ ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನು ನನ್ನ ಅರೆಸ್ಟ್ ಮಾಡಿ ಬೆಳಗಾಂ ಜೈಲಿಗೆ ಕಳಿಸಿದ್ರು. 9 ದಿವಸ ಜೈಲಲ್ಲಿದ್ದೇನೆ. ನೀವು ಮತ್ತೆ ನಿಮ್ದೊಂದು ಕಾಂಟ್ರವರ್ಸಿ ಆಗಿದೆ ಸರ್. ತಾವು ಹೇಳಿ, ನಾನು ಹೇಳಿದ ಹೇಡಿಗಳು ಅಂತ ಹೇಳಿಲ್ಲ, ಅದನ್ನು ಅವರು ತಿಳಿಸಿದ್ರು ಮಾಧ್ಯಮದವರು. ಅಗ್ರಿಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟರೆ ಹೆಂಗಿರುತ್ತೆ? ಅಗ್ರಿಕಲ್ಚರ್ ಸಬ್ಜೆಕ್ಟು ನಿಮ್ಮ ಸಿಟಿಯವ್ರಿಗೆ ಮಾತ್ರ ಬೇಕು, ಹಳ್ಳಿಯವ್ರಿಗೆ ಬೇಕಾಗಿಲ್ಲ. ದೇರ್ ಲೈಫ್ ಇಟ್ಸೆಲ್ಫ್ ಇಸ್ ಎ ಸಬ್ಜೆಕ್ಟ್.